Hi guys, welcome back to my YouTube channel. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಿಮಗೆಲ್ಲ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಹೆಲ್ತ್ ಟಿಪ್ ಯಾವ ಬೇಸಿಸ್ ಮೇಲೆ ಅಂತಂದರೆ, ಸೊ ನಮ್ಮ ಕಣ್ಣು ಎಷ್ಟು ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ತುಂಬ ಆರೋಗ್ಯವಾಗಿರುತ್ತೆ. ಆ್ಯಂಡ್ ನಮ್ಮ ಕಣ್ಣು ತುಂಬಾ ಅಟ್ರ್ಯಾಕ್ಟ್ ಅಲ್ವಾ. ಸೊ ಇನ್ನೊಂದು ನಮ್ಮ ಫೇಸ್ ಫೀಚರಲ್ಲಿ ಕಣ್ಣು ಕೂಡ ಒಂದು ತುಂಬಾ ಅಟ್ರ್ಯಾಕ್ಟಿವ್ ಆಗಿರುವಂಥದ್ದು, ತುಂಬಾ ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ. ಆ್ಯಂಡ್ ಸೇಮ್ ವೇ ನಮ್ಮ ಕಣ್ಣು ಕೂಡ ನಾವು ತುಂಬ ಹೆಲ್ತಿಯಾಗಿ ಇಟ್ಕೋಬೇಕಾಗತ್ತೆ. ಲೈಕ್ ಅಫ್ಕೋರ್ಸ್ ಒಂದು ಸರ್ಟನ್ ಏಜ್ ಆದಮೇಲೆ ನಾವು ಸ್ಪೆಕ್ಸ್ ಯೂಸ್ ಮಾಡಬೇಕಾಗತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ಸ್ವಲ್ಪ ಜನಕ್ಕೆ ಹೆರಿಡೇಟ್ರಿ ಇರುತ್ತೆ, ಆ್ಯಂಡ್ ಸ್ಟ್ರೆಸ್ಸಿಗಾಗಿರ್ಬೋದು ಅಥವಾ ಅವ್ರ ಜೀನಲ್ಲಾಗಿರ್ಬೋದು ಇರುತ್ತೆ, ಅದಕ್ಕೇನು ಮಾಡೋದಕ್ಕಾಗಲ್ಲ. ಆ್ಯಂಡ್ ನಮ್ಮ ಕಣ್ಣನ್ನು ನಾವು ಹೇಗೆ ಹೆಲ್ತಿಯಾಗಿ ತುಂಬ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನು ನನಗೆ ಗೊತ್ತಿರೋಷ್ಟು ಸಿಂಪಲ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ನೀವು ಅದನ್ನು ಫಾಲೋ ಮಾಡ್ಬೋದು. ಓಕೆನಾ. ಸೊ ಇದಕ್ಕೆ ಏನೂ ಇಲ್ಲ, ಬರೀ ಒಂದು 4 ವೆಜಿಟೇಬಲ್ಸು. ಸೊ ನಾವು ಆಹಾರ ತಿನ್ನೋದ್ರಿಂದ ನಮ್ಮ ಕಣ್ಣನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಆ್ಯಂಡ್ ಹೆಲ್ತಿಯಾಗಿ ಇಟ್ಕೋಬೋದು. ಸರಿನಾ. ಏನಪ್ಪ ಅದು ಫುಡ್ ಎಲ್ಲಾನು ಅಂತಂದರೆ, ಫಸ್ಟ್ ಬಂದು ಕ್ಯಾರೆಟು. ಸೊ ಕ್ಯಾರೆಟ್ ಇಟ್ಸ್ ಅ ಕಾಮನ್. ಸೊ ಡಾಕ್ಟ್ರ್ ಹತ್ರ ನೀವು ಹೋಗಿದ ತಕ್ಷಣ ಅವ್ರು ಹೇಳೋದೇ ಫಸ್ಟು ಕ್ಯಾರೆಟ್ ಚೆನ್ನಾಗಿ ತಿನ್ನಿ, ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ಕಣ್ಣು ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಶಾರ್ಪ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಬೈ ಡಿಫಾಲ್ಟ್ ಎಲ್ಲರೂ ಹೇಳೋದು ಕ್ಯಾರೆಟ್ ತಿನ್ನಬೇಕು ಅಂತ. ಎಸ್, ಅಫ್ಕೋರ್ಸ್ ಕ್ಯಾರೆಟಿಂದ ಬೆನಿಫಿಟ್ ಇದೆ. ಸೊ ಕ್ಯಾರೆಟ್ ಒಂದು ಫುಡ್. ಓಕೆನಾ. ಆ್ಯಂಡ್ ಇಟ್ಸ್ ಏನಂತಾರೆ ಬೆಸ್ಟ್ ವೆಜಿಟೇಬಲ್ ಅಥವಾ ತುಂಬ ಸೂಪರ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು ಕ್ಯಾರೆಟು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಡ್ರಮ್ ಸ್ಟಿಕ್ ಲೀವ್ಸ್. ನುಗ್ಗೆಕಾಯಿನ ಎಲೆ ಬರುತ್ತೆ ಗೊತ್ತಾ, ಅದು ಸಿಕ್ಕಾಪಟ್ಟೆ ತುಂಬ ಒಳ್ಳೆಯದು ಕಣ್ಣಿಗೆ, ಅದು ಕೂಡ ನಾವು ತಿನ್ಬೋದು. ಆ್ಯಂಡ್ ಅದು ಬರೀ ಕಣ್ಣಿಗೆ ಮಾತ್ರ ಅಂತ ಅಲ್ಲ, ನಮಗೇನಾದರೂ ಜಂತುಳ ಏನಾದರೂ ಇದ್ದರೆ ಹೊಟ್ಟೆಲಿ, ಸೊ ತಿನ್ನೋದ್ರಿಂದ ಅದು ಕೂಡ ಹೋಗ್ಬಿಡುತ್ತೆ. ಆ್ಯಂಡ್ ತುಂಬ ಒಳ್ಳೆ ಬೆನಿಫಿಟ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನುಗ್ಗೆಕಾಯಿ ಎಲೆಯಲ್ಲಿ ಅದು ಸಿಕ್ಕಾಪಟ್ಟೆ ಒಳ್ಳೆ ಬೆನಿಫಿಟ್, ನಿಜವಾಗ್ಲೂ ಹೇಳ್ತೀನಿ. ಸೊ ಹಳ್ಳಿ ಕಡೆ ಎಲ್ಲ ನೋಡಿ ಅದ್ರ ಸೊಪ್ಸಾರಿ ಮಾಡಿ ತಿಂತಾರೆ. ಸೊ ಹಳ್ಳಿ ಜನ ಅಂತಲೇ ಅಲ್ಲ, ಇಲ್ಲೂ ಕೂಡ ಅಷ್ಟೇ ಸಿಟೀಲಿ ಅವರೆಲ್ಲನೂ ಆಗಿನ ಕಾಲದವರೆಲ್ಲನೂ ಜಾಸ್ತಿ ಪ್ರಿಫರ್ ಮಾಡೋದಾದೇನೆ. ಸೊ ಸ್ಪೆಷಲಿ ನಮ್ಮ ಮನೇಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ಸೊ ಗಿಡನೇ ಇದೆ ಸೊ ಕಂಪಲ್ಸರಿ ಇರುತ್ತೆ ಅದು. ಸೊ ಅದು ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಅದು ಸಿಕ್ಕಾಪಟ್ಟೆ ಬೆನಿಫಿಟ್ಟು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ, ಇದು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಇದು ಬರೀ ನಮ್ಮ ಕಣ್ಣಿಗೆ ಮಾತ್ರ ಅಲ್ಲ, ಇನ್ನು ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಆಗಿರ್ಬೋದು, ಅಥವಾ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರ್ಬೋದು. ಲೈಕ್ ಬೋನ್ಸಿಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಕೊಡೋದಾಗಿರ್ಬೋದು, ಅದು ತುಂಬಾ ಹೆಲ್ಪ್ಫುಲ್ಲು, ತುಂಬಾ ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು. ಸೊ ಸ್ವೀಟ್ ಪೊಟ್ಯಾಟೊನು ಒಂದು ಅದರಲ್ಲಿ. ಓಕೆನಾ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದು ಯಾವುದಪ್ಪ ತುಂಬ ಒಳ್ಳೆಯದು ನಮ್ಮ ಕಣ್ಣಿಗೆ ಅಂತಂದರೆ ಆಹಾರದಲ್ಲಿ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಒಳ್ಳೆಯದು. ಇದರಲ್ಲೂ ಅಷ್ಟೇ, ಬರೀ ನಮ್ಮ ಇಂಡಿಯನ್ ಫುಡ್ಸ್ ಏನಿದೆ ಬರೀ ನಮಗೆ ಕಣ್ಣಿಗೆ ಮಾತ್ರ ಅಲ್ಲದೆ ಅದರಲ್ಲೂ ಒಂದಷ್ಟು ವಿಧವಾಗಿ ಬೇರೆ ರೀತಿಯಲ್ಲೂ ಬೆನಿಫಿಟ್ಸ್ ಇರುತ್ತೆ. ಸೊ ಆಮ್ಲನೂ ಅಷ್ಟೇ, ಬೆಟ್ಟದ ನೆಲ್ಲಿಕಾಯಿ ಅದು ನಮ್ಮ ಕಣ್ಣಿಗೂ ತುಂಬ ಒಳ್ಳೆಯದು, ಕೂದಲು ಬೆಳೆಯೋದಕ್ಕೂ ತುಂಬ ಒಳ್ಳೆಯದು, ಆ್ಯಂಡ್ ಗ್ರೇ ಹೇರ್ನ ಪ್ರಿವೆಂಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಆಲ್ ಇನ್ ಒನ್ 3 in 1 ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ನೀವು ಹಾಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು, ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ಅಥವಾ ಇಲ್ಲ ಅಂತಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆಮ್ಲ ಶಾರ್ಟ್ಸ್ ಅಂತ ಹೇಳ್ತಾರೆ, ಸೊ ನೀವು ಅದನ್ನು ಮಾಡ್ಕೊಂಡು ಕುಡಿಬೋದು, ತುಂಬಾ ಒಳ್ಳೆಯದು. ಲೈಕ್ ಒಂದಿನ ನೀವು ಬೇಕಾದರೆ ಕ್ಯಾರೆಟ್ ಜ್ಯೂಸ್ನ ತಿನ್ನಿ, ಕ್ಯಾರೆಟ್ ಜ್ಯೂಸ್ನ ಕುಡೀರಿ, ಅಥವಾ ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ತಿನ್ನಿ, ಆ್ಯಂಡ್ ಆಮ್ಲ ಶಾರ್ಟ್ಸ್ನ ಕುಡೀರಿ, ಅಥವಾ ಆಮ್ಲನ ಹಂಗೆ ತಿನ್ಬೋದು. ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಒಂದಿನ ನೀವು ತಿನ್ಬೋದು. ಆ್ಯಂಡ್ ಇದು ಡ್ರಮ್ ಸ್ಟಿಕ್ಕು ಲೀವ್ಸು, ಇದರಲ್ಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು ನೀವು. ಸೊ ಎಲ್ಲನೂ ಒಂದೇ ದಿನ ತಿನ್ನಬೇಕು ಅಂತಿಲ್ಲ. ಸೊ ಒಂದೊಂದು ದಿನ ನೀವು ಅದನ್ನು ತಿನ್ಬೋದು. ಸೊ ವಾರದಲ್ಲಿ ಒಂದಿನ ತಿನ್ಬೋದು. ಸೊ ಆ ಥರ ನಿಮಗೆ ಯಾವ್ದು ಕಂಫರ್ಟಬಲ್ ಅಂತ ಅನಿಸುತ್ತೋ, ಕನ್ವೀನಿಯನ್ಸಾಗಿ ಅನಿಸುತ್ತೋ, ಸೊ ನೀವು ಅದನ್ನು ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ಇದೆಲ್ಲ ನಮ್ಗೆ ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಅನ್ನೋದೇನಿಲ್ಲ. ಸೊ ಒಂದು ಸತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ 1 ವಾರಕ್ಕೆ ಅಟ್ಲೀಸ್ಟ್ ಬಂದೇ ಬರುತ್ತೆ. ಸೊ ಆರಾಮಾಗಿ ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುವಂಥ ಫುಡ್ಸು, ಮುಖ್ಯವಾಗಿ ನಮ್ಮ ಕಣ್ಣು ತುಂಬಾ ಚೆನ್ನಾಗಿ ಇಟ್ಕೊಳ್ಳುವಂಥ ಫುಡ್ಸ್. ಓಕೆನಾ. ಸೊ ಇದನ್ನು ತಿನ್ನಿ, ನಿಮ್ಮ ಡೈಲಿ ಫುಡ್ ಇಂಟೇಕಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಅಷ್ಟೇ ಗಾಯ್ಸ್ ಈ ವಿಡಿಯೋದಲ್ಲಿ
ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ನಿಮಗೆ ಯೂಸ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.